ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 25ನೇ ವಚನ. Hebrews chapter 10 verse 25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಸಭೆಯಲ್ಲಿ ಕೂಡಿಕೊಳ್ಳುವುದು ಬಿಟ್ಟು ಬಿಟ್ಟಿದ್ದೇವೆ. ನಮ್ಮ ಕೆಲಸ ಕಾರ್ಯದಿಂದ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು, ಜೀವಿಸಬೇಕು ಅಂತ ಆಲೋಚಿಸುತ್ತಾ ಈ ರೂಢಿಯನ್ನು ಬಿಟ್ಟು ಬಿಟ್ಟಿದ್ದೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ರೀತಿ ಮಾಡುವುದು ಒಳ್ಳೆಯದಲ್ಲ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಿಷ್ಟು ಮಾಡಿರಿ. ನಾವು ಒಂದೇ ಆಗಿ ಕೂಡಬೇಕು, ಒಂದತ್ತಿರ ಬರಬೇಕು. ದೇವರ ಸಭೆಯಲ್ಲಿ ಎಲ್ಲ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯಬೇಕು. ಇದು ದೇವರ ಇಷ್ಟವಾಗಿದೆ. ಅದಕ್ಕಾಗಿ ಬಹಳಷ್ಟು ಜನರು ಈ ದಿನದಲ್ಲಿ ಚರ್ಚಿಗೆ ಹೋಗುವುದನ್ನು, ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಆ ರೀತಿಯಾಗಿ ಮಾಡುವುದು ನಮ್ಮ ಜೀವಿತಕ್ಕೆ ಬಹಳ ದೊಡ್ಡ ತಪ್ಪಾಗಿದೆ. ಅದಕ್ಕಾಗಿ ನಾವು ತಿಳಿದುಕೊಂಡು ಪ್ರತಿ ಆದಿವಾರ, ಪ್ರತಿ ಸಂಡೇ ನಾವು ಚರ್ಚ್ಗೆ ಹೋಗಬೇಕು. ಯಾವ ದಿನದಲ್ಲಿ ಚರ್ಚ್ ನಡೆಯುತ್ತದೋ, ಯಾವ ದಿನದಲ್ಲಿ ಸಭೆಯಾಗಿ ಕೂಡಿಕೊಳ್ಳುತ್ತಾರೋ ಆ ದಿನದಲ್ಲಿ ನಾವಲ್ಲಿರಬೇಕು. ಆ ರೀತಿಯಾಗಿದ್ದರೆ ದೇವರ ವಾಕ್ಯದಲ್ಲಿ ನಾವು ಬೆಳೆದು ಬರುವಂತ ಲೋಕವನ್ನು ನಾವು ಸ್ವತಂತ್ರಿಸಿಕೊಳ್ಳುತ್ತೇವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.